ಕೊಡಗು ಜಿಲ್ಲೆಯ ಮಡಿಕೇರಿ ಸಮೀಪದ ತಡಿಯಂಡಮೋಳ್ ಬೆಟ್ಟದ ಅಂದ್ರೆ ಗಿರಿಧಾಮಕ್ಕೆ ಚಾರಣಕ್ಕೆ ಹೋಗಿದ್ದಂತಹ ಕೇರಳ ಮೂಲದ ಯುವತಿ ಶರಣ್ಯ GS ಅವರು ಕೊನೆಗೂ ಪತ್ತೆಯಾಗಿದ್ದಾರೆ. ಆಶ್ಚರ್ಯ ಅಂದ್ರೆ 4 ದಿನಗಳ ಬಳಿಕ ಅವರು ದಟ್ಟ ಕಾನನದ ನಡುವೆ ಪತ್ತೆಯಾಗಿದ್ದು ಸ್ಥಳೀಯರ ನೆರವು ಹಾಗೂ ಅರಣ್ಯ ಇಲಾಖೆ ಜೊತೆಗೆ ಆಂಟಿ ನಕ್ಸಲ್ ಪಡೆ ಎಲ್ಲರ ಸಹಕಾರದಿಂದ ಅಂದ್ರೆ ಹುಡುಕಾಟದ ಮೂಲಕ ಅವರು ಪತ್ತೆಯಾಗಿದ್ದಾರೆ. ಅಂದಹಾಗೆ ಶರಣ್ಯ ಅವರು ಕಳೆದ ಗುರುವಾರ ಅಂದ್ರೆ ಏಪ್ರಿಲ್ 2ರಂದು ಈ ಬೆಟ್ಟಕ್ಕೆ ಚಾರಣಕ್ಕೆ ಹೋಗಿದ್ರು. ಅರಣ್ಯ ಇಲಾಖೆಯ ಅನುಮತಿಯ ಪ್ರಕಾರನೇ ಅವರು ಚಾರಣಕ್ಕೆ ಹೋಗಿದ್ರು ಅವರು ಮಧ್ಯದಲ್ಲಿ ದಾರಿ ತಪ್ಪಿ ಬೇರೆಲ್ಲೋ ಹೊರಟೋಗಿದ್ರು. ಅಂದಹಾಗೆ ಅವರು ನಾಪತ್ತೆ ಆದ ಬಳಿಕದಿಂದ 2 ರಾಜ್ಯಗಳ ಗಡಿ ಪ್ರದೇಶವಾದ ಈ ಅರಣ್ಯ ಪ್ರದೇಶದಲ್ಲಿ ಭಾರಿ ಆತಂಕ ಸೃಷ್ಟಿಯಾಗಿತ್ತು. ಶರಣ್ಯ ಅವರು ಕೂಡ ಬಹಳ ಅನುಭವಿ ಟ್ರೆಕ್ಕರ್ ಆಗಿದ್ರು. ಕಳೆದ 15 ವರ್ಷಗಳಿಂದ ಬೇರೆ ಬೇರೆ ಕಡೆ ಅವರು ಟ್ರೆಕ್ಕಿಂಗ್ ಹೋಗಿ ಆ ಒಂದು ಜೀವನವನ್ನ ಅನುಭವಿಸ್ತಿದ್ರು. ಆದ್ರೆ ತಡಿಯಂಡಮೋಳ್ ಅರಣ್ಯ ಪ್ರದೇಶಕ್ಕೆ ಗುರುವಾರ ಹೋದವರು ವಾಪಸ್ ಬರಕ್ಕೆ ಆಗದೆ ಎಲ್ಲೋ ದಟ್ಟ ಕಾರಣ ಅಂದ್ರೆ ಹುಡುಕಾಡಿ ದಾರಿ ಸಿಗದೆ ಊರು ಸಿಗದೆ ಕೊನೆಗೆ ಎಲ್ಲ ಒಂದು ಕಡೆ ಇದ್ರು. ಇವತ್ತು ಸಂಜೆ ಭಾನುವಾರ ಇವತ್ತು ಏಪ್ರಿಲ್ 5ರಂದು ಇವತ್ತು ಸಂಜೆ ಅವರನ್ನ ಪತ್ತೆ ಮಾಡಿದ್ದಾರೆ. ಶರಣ್ಯ ಅವರು ಪತ್ತೆ ಆಗುವ ಮೂಲಕ ಈ ಗಡಿ ಪ್ರದೇಶದಲ್ಲಿ ಏನು ಮಡಿಕೇರಿ ಅಂದ್ರೆ ಈ ಪರಿಸರ ಪ್ರೇಮಿಗಳ ಸ್ವರ್ಗ ಅನ್ನುವಂತ ಏನು ಮಡಿಕೇರಿ ಪ್ರದೇಶದಲ್ಲಿ ಉಂಟಾಗಿದೆ ದೊಡ್ಡದಾದ ಒಂದು ಆತಂಕ ಕಡಿಮೆ ಆಗಿದೆ.